ಸೈಲೆಂಟ್ ಆಗಿದ್ದ ಶಿರಸಿಯಲ್ಲಿ ಲಾಂಗು ಮಚ್ಚಿನ ಅಟ್ಟಹಾಸ. ಒಂದು 15-20 ಜನ ಬಂದು ತಲವಾರು ರಾಡು ತಲೆಗೆ ಇಲ್ಲಿ ಅಬ್ಬಬ್ಬಬ್ಬ, ರಾಡ್ ಕತ್ತಿ ಹಿಡಿದು ಬಂದು ಮನೆಯೊಳಗೆ ನುಗ್ಗಿದ ಗ್ಯಾಂಗ್. ಟೆನ್ಷನ್ ಅಲ್ಲಿ ಗೊತ್ತಿದ್ದು ಹೊಡೆದಿದ್ದಾರೆ ನನಗೆ. ಆಮೇಲೆ ನಮ್ಮ ಮಮ್ಮಿ ನನ್ನ ತಪ್ಸಕ್ಕೆ ಬಂದಿರೋ ನಮ್ಮ ಮಮ್ಮಿಗೂ ಹೊಡೆದಿದ್ದಾರೆ. ಕಾರು ಆಟೋಗಳಲ್ಲಿ ಬಂದವರು ಸಿನಿಮೀಯ ಶೈಲಿಯಲ್ಲಿ ಹಲ್ಲೆ ಮಾಡಿದ್ರು. ಕಿರುಚಿತ್ರಗಳಲ್ಲಿ ನಟಿಸಿದ್ದ ಸಂಕೇತ್ ಮೇಸ್ತಾ ಅಂಡ್ ಗ್ಯಾಂಗ್ ವಿರುದ್ಧ ಗಂಭೀರ ಆರೋಪ. ಎಸ್, ನಮ್ಮ ಶಿರ್ಸಿ ನಗರ ಶಾಂತಿಯ ತವರೂರು. ಹೆಚ್ಚೇನು ಗದ್ದಲ ಗಲಾಟೆಗಳಿಲ್ಲದೆ ಯಾವಾಗಲೂ ಸೈಲೆಂಟ್ ಆಗಿರೋ ಊರು. ಆದರೆ ಇದೀಗ ಸೈಲೆಂಟ್ ಆಗಿದ್ದ ಶಿರಸಿಯಲ್ಲಿ ಲಾಂಗು ಮಚ್ಚುಗಳು ಜಳಪಿಸಿರುವ ಬಗ್ಗೆ ವರದಿಯಾಗಿದೆ. ಸಣ್ಣ ಹಣಕಾಸಿನ ವಿಚಾರಕ್ಕೆ ಕೈಯಲ್ಲಿ ರಾಡು ಕತ್ತಿಗಳನ್ನು ಹಿಡಿದು ಬಂದಿದ್ದ ಪುಡಿ ರೌಡಿಗಳ ಗ್ಯಾಂಗ್ ಅಟ್ಟಹಾಸ ಮೆರೆದಿರುವ ಬಗ್ಗೆ ಆರೋಪ ಕೇಳಿ ಬಂದಿದೆ. ಹೌದು, ಹಣಕಾಸಿನ ವಿಚಾರವಾಗಿ ಉಂಟಾಗಿದ್ದ ವೈಮನಸ್ಸು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸುವ ಹಂತಕ್ಕೆ ತಲುಪಿದೆ. ಕಾರು ಆಟೋ ಏರಿ ಬಂದಿದ್ದ 20ಕ್ಕೂ ಹೆಚ್ಚು ಜನರ ತಂಡ ಲಾಂಗು ಮಚ್ಚುಗಳಿಂದ ಹಲ್ಲೆ ನಡೆಸಿದ್ದು 7 ಜನರು ಗಂಭೀರವಾಗಿ ಗಾಯಗೊಂಡ ಘಟನೆ ಶಿರಸಿ ತಾಲೂಕಿನ ತೆರಕನಹಳ್ಳಿಯಲ್ಲಿ ನಡೆದಿದೆ. ಕಿರುತೆರೆ ನಟ ಹಾಗೂ ಹಲವು ಕಿರುಚಿತ್ರಗಳಲ್ಲಿ ಅಭಿನಯಿಸಿರುವ ಸಂಕೇತ್ ಮೇಸ್ತಾ ಅಂಡ್ ಗ್ಯಾಂಗ್ ಈ ದಾಳಿ ನಡೆಸಿದೆ ಎನ್ನಲಾಗಿದೆ. ಶಿರಸಿಯ ರಾಮನಬೇಲಿನ ಸುಮಾರು 20 ಜನರ ಗುಂಪು ಕಾರು, ಜೀಪು, ಆಟೋ ಹಾಗೂ ಬೈಕ್ಗಳಲ್ಲಿ ಸಿನಿಮೀಯ ಶೈಲಿಯಲ್ಲಿ ಬಂದು ದಾಳಿ ನಡೆಸಿದೆ ಎನ್ನಲಾಗಿದ್ದು, ಮಾರಿಗುಡಿ ಸೇರಿದಂತೆ ಅನೇಕ ಕಿರುಚಿತ್ರಗಳಲ್ಲಿ ನಟಿಸಿರುವ ಸಂಕೇತ್ ಮೇಸ್ತಾ ಹೆಸರು ಪ್ರಮುಖವಾಗಿ ಕೇಳಿ ಬಂದಿದೆ. ಕಬ್ಬಿಣದ ರಾಡ್ ಹಾಗೂ ಪಂಚ್ಗಳಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ತೆರಕನಹಳ್ಳಿಯ ತುಕಾರಾಮ್ ನಾಯ್ಕ್, ಸುನಿಲ್ ನಾಯ್ಕ್, ರೇಖಾ ನಾಯ್ಕ್, ಸುಭಾಷ್ ನಾಯ್ಕ್, ಕವಿತಾ ನಾಯ್ಕ್ ಹಾಗೂ ಸುಮನಾ ಸುಭಾಷ್ ನಾಯ್ಕ್ ಸೇರಿದಂತೆ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಂಕೇತ್ ಮೇಸ್ತಾ, ನಾಗರಾಜ್ ಮೇಸ್ತಾ, ಜನ್ನು ಮೇಸ್ತಾ, ಪೃಥ್ವಿ ಶಿವರಾಜ್, ಗಗನ್ ಮೇಸ್ತಾ, ಶರತ್ ಮೇಸ್ತಾ, ರಫೀಕ್ ಸೇರಿದಂತೆ ಇತರರು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹಲ್ಲೆಗೊಳಗಾದ ತುಕಾರಾಮ್ ನಾಯ್ಕ್ ಹಾಗೂ ಸಂಕೇತ್ ಮೇಸ್ತಾ ಸಂಬಂಧಿ ನಾಗರಾಜ್ ಮೇಸ್ತಾ ನಡುವೆ ಇದ್ದ ಹಣಕಾಸಿನ ಜಗಳವೇ ಘಟನೆಗೆ ಕಾರಣ ಎನ್ನಲಾಗಿದೆ. ಈ ಸಂಬಂಧ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.